ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಗಾರ್ಡನ್ನಲ್ಲಿ ಸ್ವಲ್ಪ ಕೆಲಸ ಇದೆ. ಅದಕ್ಕೆ ಏನಪ್ಪ ಕೆಲಸ ಅಂದರೆ ಸೇವಂತಿಗೆ ಸಸಿಗಳಲ್ಲಿ ತುಂಬಾ ಇದು ಬೆಳ್ಕೊಬಿಟ್ಟಿದೆ ಸತ್ತೆ. ನಾನು ಇದಕ್ಕೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದೆ ಸಾಸಿವೆಯನ್ನು ಪೌಡ್ರ್ ಮಾಡಿ ಯಾವ ರೀತಿ ಗಿಡಗಳಿಗೆ ಹಾಕೋದನ್ನು. ಅದನ್ನ ಹಾಕಿದ್ಮೇಲೆ ಯಾವ ರೀತಿ ಗಿಡಗಳು ಬಂದಿದ್ದಾವೆ ಅಂತ ನಿಮ್ಗೆ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಇವೆಲ್ಲ ನಾನು ಸಾಸಿವೆ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಇವು. ಇನ್ನೂ ಇವಾಗ ಒಂದು ಸ್ವಲ್ಪ ನಾನು ಗೊಬ್ಬರ ಕೊಡ್ತೀನಿ, ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು. ಅದನ್ನು ಯಾವ ರೀತಿ ಗೊಬ್ಬರ ಕೊಡ್ತೀನಿ ಅನ್ನೋದನ್ನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಇದೆಲ್ಲ ಹಾಳಾಗಿಬಿಟ್ಟಿತ್ತು ಮತ್ತು ಸತ್ತೆನೂ ಜಾಸ್ತಿ ಬೆಳ್ಕೊಬಿಟ್ಟಿತ್ತು. ಅದನ್ನೆಲ್ಲ ಇವತ್ತು ಕ್ಲೀನ್ ಮಾಡಿ ಸ್ವಲ್ಪ ಗೊಬ್ಬರಗಳ್ನ ಹಾಕೋಣ ಅಂದ್ಬಿಟ್ಟು ನಿಮಗೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಎಲ್ಲ ಹಾಳಾಗಿರೋದ್ರಿಂದ ಸತ್ತೆ ಸ್ವಲ್ಪ ಜಾಸ್ತಿ ಇತ್ತು, ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇವಾಗ ಸೇವಂತಿಗೆ ಸಸಿಗಳು ನೋಡಿ ಇವಾಗ ಚೆನ್ನಾಗಿ ಕಾಣಿಸ್ತವೆ. ಆವಾಗಲೇ ಸತ್ತೆಯಲ್ಲಿ ಸ್ವಲ್ಪನೂ ಒಂದೂ ಕಾಣಿಸ್ತಿರಲಿಲ್ಲ, ಸತ್ತೆನೇ ಜಾಸ್ತಿ ಆಗಿಬಿಟ್ಟಿತ್ತು. ಪಾಟ್ಗಳಲ್ಲಿ ತುಂಬ ಚೆನ್ನಾಗಿ ಬರ್ತವೆ ಗಿಡಗಳು, ಸತ್ತೆ ಕೀಳೋ ಅವಶ್ಯಕತೆ ಇರಲ್ಲ. ಆದರೆ ಇಲ್ಲಿ ನೆಲದ ಮೇಲೆ ಹಾಕೋದ್ರಿಂದ ತುಂಬಾ ಸತ್ತೆ ಬರ್ತಾಯಿರ್ತದೆ ನೋಡಿ. ಎಷ್ಟು ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇಲ್ಲೊಂದು ಕಬ್ಬಿನ ಗಿಡನೂ ಹಾಕ್ಕೊಂಡಿದ್ದೆ ನಾನು, ಅದ್ರದ್ದು ಸ್ವಲ್ಪ ಜಾಸ್ತಿ ಗರಿಗಳನ್ನೆಲ್ಲ ಕಿತ್ತಾಕಿ ಅದನ್ನು ಸ್ವಲ್ಪ ನೀಟ್ ಮಾಡಿದ್ದೀನಿ ನೋಡಿ. ಎಲ್ಲ ಎಷ್ಟೊಂದು ಇವತ್ತೆಲ್ಲ ಕ್ಲೀನ್ ಮಾಡೋದೇ ನಮ್ಮ ಗಾರ್ಡನಲ್ಲಿ ಕೆಲಸ ಇದ್ದಿದ್ದು. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಹಾಗೆ ಸ್ವಲ್ಪ ಗೊಬ್ಬರ ತೊಗೊಂಡು ಬಂದಿದ್ದೀನಿ, ಆ ಗೊಬ್ಬರನೂ ಹಾಕೋಣ ಅಂದ್ಬಿಟ್ಟು ಇದೆಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ಹಾಕ್ಬಿಟ್ಟು ಇವಾಗ ಗೊಬ್ಬರ ಹಾಕೋಣ ಅಂದ್ಬಿಟ್ಟು ಒಂದು ಗೊಬ್ಬರನೂ ತೊಗೊಂಡು. ನಾನು ಜಾಸ್ತಿ ಸಸಿಗಳಿಗೆ ನಾನು ಇದ್ರ ಗೊಬ್ಬರನೇ ಯೂಸ್ ಮಾಡೋದು, ಕೊಟ್ಟಿಗೆ ಗೊಬ್ಬರನ. ಬೇರೆ ಗೊಬ್ಬರ ಯಾವುದೂ ಯೂಸ್ ಮಾಡಲ್ಲ. ನಾನು ಆಲ್ರೆಡಿ ಇಲ್ಲಿ ಮೆಂತ್ಯ ಸೊಪ್ಪಿದೆ, ಅದು ಇನ್ನೊಂದು 2 ಟೈಮ್ಗೆ ಆಗುತ್ತೆ. ಅದು ಮುಗಿಯೋಷ್ಟರಲ್ಲಿ ನಾನು ಬೇರೆ ಕಡೆ ಚೆಲ್ಕೋಬೇಕು. ಅದಕ್ಕೆ ಇವಾಗ ಇನ್ನೊಂದು ಟ್ರಿಪ್ ಚೆಲ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ. ಇಲ್ಲಿ ಸ್ವಲ್ಪ ಇತ್ತು, ಅದನ್ನೆಲ್ಲ ಆಲೆ ಕಿತ್ಕೊಬಿಟ್ಟಿದೆ. ನಾನು ಒಂದು ಸ್ವಲ್ಪ ಖಾಲಿ ಆಗೋಷ್ಟರಲ್ಲಿ ಇನ್ನೂ ಸ್ವಲ್ಪ ಇದೆ ಅನ್ನಂಗೆ ನಾನು ಇನ್ನೊಂದು ಕಡೆ ಚೆಲ್ಕೋತಾ ಇರ್ತೀನಿ. ನಾನು ಯಾವ ಸೊಪ್ಪೆ ಆಗಿರ್ಬೋದು, ಒಂದು ಸೊಪ್ಪು ಖಾಲಿ ಆಗೋಷ್ಟರಲ್ಲಿ ಅದು ಇನ್ನೊಂದು ಸಲ ಬಂದಿರಬೇಕು. ಆ ಥರ ನಾನು ನಮ್ಮ ಗಾರ್ಡನ್ನಲ್ಲಿ ಸೊಪ್ಪುಗಳನ್ನ ಮೇಂಟೈನ್ ಮಾಡ್ಕೊಳ್ತೀನಿ ನೋಡಿ. ಇವಾಗ ಇಲ್ಲೊಂದು ಸ್ವಲ್ಪ ಚೆಲ್ಕೋತಾ ಇದ್ದೀನಿ, ಆದರೂ ಪಕ್ಕದಲ್ಲಿದೆ, ಅದು ಇನ್ನೊಂದು 2 ಟೈಮ್ಗೆ ಆಗುತ್ತೆ. ಅದಷ್ಟರಲ್ಲಿ ಖಾಲಿ ಆಗೋಷ್ಟರಲ್ಲಿ ಇದು ಬಂದಿರುತ್ತಲ್ವ, ಅದಕ್ಕೆ ಇನ್ನೊಂದು ಸ್ವಲ್ಪ ಜಾಗ ಇದೆ, ಅಲ್ಲೂ ಸ್ವಲ್ಪ ಇದನ್ನು ಹಾಕ್ಕೊಳ್ತೀನಿ ನೋಡಿ. ಇಲ್ಲ ಚೆಲ್ಕೊಂಡು ಇದನ್ನು ನೆಕ್ಸ್ಟು ಇಲ್ಲೊಂದು ಸ್ವಲ್ಪ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇದಕ್ಕೊಂದು ಸ್ವಲ್ಪ ಗೊಬ್ಬರ ಹಾಕ್ತೀನಿ. ಗೊಬ್ಬರ ಒಂದೇ ಹಾಕೋದು ನಾನು, ಬೇರೆ ಯಾವುದೇ ಥರ ಇದನ್ನು ಹಾಕಲ್ಲ. ರಾಸಾಯನಿಕ ಗೊಬ್ಬರಗಳನ್ನ ನಾನು ಯೂಸ್ ಮಾಡಲ್ಲ. ನೈಸರ್ಗಿಕ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಮಾತ್ರ ನಾನು ಯೂಸ್ ಮಾಡೋದು. ಇಲ್ಲೊಂದು ಸ್ವಲ್ಪ ಜಾಗ ಖಾಲಿ ಇತ್ತಲ್ವ, ಇಲ್ಲಿ ಯಾವುದೇ ಸೇವಂತಿಗೆ ಸಸಿಗಳಿರಲಿಲ್ಲ. ಸ್ವಲ್ಪ ಮೆಂತ್ಯ ಸೊಪ್ಪು ಚೆಲ್ಕೊಬಿಡೋಣ ಅಂದ್ಬಿಟ್ಟು, ಯಾಕೆಂದರೆ ಮೆಂತ್ಯ ಸೊಪ್ಪನ್ನ ನಾನು ಜಾಸ್ತಿ ಯೂಸ್ ಮಾಡೋದ್ರಿಂದ ಮೆಂತ್ಯ ಸೊಪ್ಪು ನನಗೆ ಸ್ವಲ್ಪ ಜಾಸ್ತಿ ಬೇಕು. ಅದಕ್ಕೆ ಇಲ್ಲೂ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಚೆಲ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲೂ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೊಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಅಲ್ಲೂ ಮೆಂತ್ಯ ಸೊಪ್ಪನ್ನ ಚೆಲ್ತೀನಿ. ಇವಾಗ ಇದು ಸತ್ತೆ ಅಂತೂ ಸಿಕ್ಕಾಪಟ್ಟೆ ಬರ್ತಾನೆ ಇರ್ತದೆ. ನಾವು ಸೊಪ್ಪು ಚೆಲ್ಲಿದ್ರೂ ಕೂಡ ಲಾಲೆ ಸತ್ತೆ ಬರ್ತಾನೆ ಇರ್ತದೆ. ನೆಲದ ಮೇಲೆ ಹಾಕಿದ್ರೇ ಅಷ್ಟು, ಪಾಟ್ಗಳಲ್ಲಾದರೆ ಅಷ್ಟೊಂದು ಬರೋದಿಲ್ಲ. ಇಲ್ಲೊಂದು ಸ್ವಲ್ಪ ಚೆಲ್ಕೊಂಡೆ. ಇದನ್ನು ಸ್ವಲ್ಪ ಚೆಲ್ಲಾದ್ಮೇಲೆ ನಾನು ಇದನ್ನೆಲ್ಲ ಸಮ ಮಾಡ್ಕೊಬಿಡ್ತೀನಿ ಹಾಗೇನೆ. ಏನು ತುಂಬ ಸುಲಭ ನಾವು ಸೊಪ್ಪುಗಳನ್ನ ಚೆಲ್ಲೋದು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂದು ಸೊಪ್ಪು ಖಾಲಿ ಆಗೋಷ್ಟು ಇನ್ನೊಂದು ಸೊಪ್ಪು ಬರ್ತಾನೆ ಇರ್ತದೆ. ಕಡಿಮೆ ಜಾಗದಲ್ಲೇ ನಾವು ಎಷ್ಟೊಂದು ಸೊಪ್ಪುಗಳನ್ನ ಬೇಕಾದರೂ ಚೆಲ್ಕೋಬೋದು ಈ ರೀತಿಯಾಗಿ. ಹಾಗೆ ನಾನು ಇವಾಗ ಒಂದು ಸ್ವಲ್ಪ ಗೊಬ್ಬರ ಹಾಕ್ತೀನಿ ಇದಕ್ಕೆ, ಇನ್ನೇನು ಹಾಕೋದಿಲ್ಲ. ಅದು ತುಂಬ ಚೆನ್ನಾಗಿ ವೇಗವಾಗಿ ಬೇಗನೆ ಬಂದುಬಿಡುತ್ತೆ ಈ ಥರ ಗೊಬ್ಬರ ಹಾಕೋದ್ರಿಂದ. ಅದು ನಾವು ರಾಸಾಯನಿಕ ಗೊಬ್ಬರಗಳ್ನ ಯೂಸ್ ಮಾಡೋದ್ರಿಂದ ಆರೋಗ್ಯನೂ ಹಾಳಾಗುತ್ತೆ, ಮತ್ತು ಈ ಥರ ಬೇಗ ಬಂದರೆ ಅದ್ರ ಟೇಸ್ಟು ಇರೋದಿಲ್ಲ. ನಾವು ಈ ರೀತಿ ಬೆಳ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟು ಇರುತ್ತೆ ಮತ್ತು ಆರೋಗ್ಯನೂ ಚೆನ್ನಾಗಿರುತ್ತೆ. ನಾನು ಹಾಗೆ ಸ್ವಲ್ಪ ಇಲ್ಲಿ ಇದರಲ್ಲಿ ಸ್ವಲ್ಪ ಇದನ್ನು ಗೆಡ್ಡೆಕೋಸಿನ ಸೀಡ್ಸ್ನ ಹಾಕ್ಕೊಂಡಿದ್ದೆ, ಅವೆಲ್ಲ ಇವಾಗ ಬಂದಿದ್ದಾವೆ. ಈಗ ಹೇಗಿದ್ರು ಕ್ಲೀನ್ ಮಾಡಿದ್ದೀನಿ. ಡೈಲಿ ಮಳೆ ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ನಾನು ಚಿಕ್ಕ ಸಸಿಲೇನೆ ಅದನ್ನ ಹಾಕೋಬಿಡೋಣ ಅಂದ್ಬಿಟ್ಟು ಹಾಕ್ಕೊಂಡಿದ್ದೆ ನೋಡಿ. ಇದಾಲೆ ಮೊದಲು ಹಾಕ್ಕೊಂಡಿದ್ದೆ, ಈ ರೀತಿ ಬಂದಿದ್ದಾವೆ. ಸ್ಟಾರ್ಟಿಂಗ್ ಕ್ಲೀನ್ ಮಾಡಿದಾಗ ಈ ಥರ ಹಾಕ್ಕೊಂಡಿದ್ದೆ, ಇವಾಗೆಲ್ಲ ಈ ಥರ ಬಂದಿದ್ದಾವೆ. ಮತ್ತು ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೆ. ಇವನು ನೋಡಿ ಎಷ್ಟು ಸಣ್ಣ ಸಸಿಗಳು. ಇವಾಗ ಹಾಕೋಬಿಟ್ರೆ ಡೈಲಿ ಮಳೆ ಹುಯ್ಯೋದ್ರಿಂದ ಬೇಗ ಹತ್ಕೊಬಿಡ್ತವೆ ಇವು. ಅದಕ್ಕೆ ನಾನು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಈ ಥರ. ಇಷ್ಟು ಸೀಡ್ಸ್ನ ನಾನು ಹಾಕ್ಕೊಂಡಿದ್ದೆ ಆ ಕವರ್ ಒಳಗಡೆನೇ. ಅವನ್ನ ನಾನು ಇವಾಗ ಹಾಕ್ಕೊಳ್ತೀನಿ ಒಂದೊಂದೇ ಬಿಡಿಯಾಗಿ ಒಂದೊಂದೇ ಹಾಕ್ಕೊಳ್ಳೋದ್ರಿಂದ ಇವಾಗ ಯಾವುದಾದ್ರೂ ಸರಿ ಬೇಗನೆ ಸೇವಂತಿಗೆ ಸಸಿ ಮಧ್ಯದಲ್ಲೇ ಜಾಗದಲ್ಲಿ ನಾನು ಎಲ್ಲೂ ಖಾಲಿ ಜಾಗ ಬಿಡೋದಿಲ್ಲ. ಒಂದು ಸಸಿ ಪಕ್ಕ ಇನ್ನೊಂದು ಯಾವುದಾದ್ರೂ ಒಂದು ಹಾಕ್ತಾಯಿರ್ತೀನಿ ನೋಡಿ. ನಾನು ಅಲ್ಲೇ ಪಕ್ಕದಲ್ಲೇ ಒಂದೊಂದು ಹಾಕ್ಕೊಂಬರ್ತಾಯಿದ್ದೀನಿ ಇವಾಗ. ಹಾಗೆ ಒಂದೊಂದೇ ನಾನು ಎಲ್ಲ ಥರನೂ ಈ ತರಕಾರಿಗಳ್ನ ನಾನೆಲ್ಲ ನಮ್ಮ ಗಾರ್ಡನಲ್ಲೇ ಬೆಳ್ಕೊಳ್ಳೋದು. ಸೊಪ್ಪು ತರಕಾರಿ ನಮ್ಮ ಮನೆಗೆ ಬೇಕಾಗುವಷ್ಟು ತರಕಾರಿ ಸೊಪ್ಪನ್ನ ನಾನು ಗಾರ್ಡನಲ್ಲೇ ಬೆಳ್ಕೊಳ್ತಾ ಇರೋದು. ಹಾಗೆ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಬೆಳ್ಕೊಂಡಿದ್ದೀನಿ ಅಂತ. ಇಷ್ಟೇ ನಾನು ಈ ರೀತಿ ನಾನು ಮಾಡ್ಕೊಳ್ತೀನಿ. ಅವಾಗವಾಗ ಕ್ಲೀನ್ ಮಾಡಿಕೊಂಡು ಈ ಥರ ಬೆಳ್ಕೊತಾ ಇರ್ತೀನಿ ನಮ್ಮ ಗಾರ್ಡನ್ನಲ್ಲಿ.
ನೋಡಿ ಈ ರೀತಿ ನಾನು ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಇದಕ್ಕೆಲ್ಲ ಸ್ವಲ್ಪ ಗೊಬ್ಬರನ ಹಾಕ್ಕೊಳ್ತೀನಿ. ಇಲ್ಲಿ ಅರಿವೆ ಸೊಪ್ಪು ಹಾಕ್ಕೊಂಡಿದ್ದೆ, ಈಗೆಲ್ಲ ನೀಟಾಗಿ ಕಿತ್ಕೊಬಿಟ್ಟಿದ್ದೀನಿ. ಅದು ಚೆನ್ನಾಗಿ ಬರಲಿ ಅಂದ್ಬಿಟ್ಟು ನಾನು ಕೊಟ್ಟಿಗೆ ಗೊಬ್ಬರನೇ ಇದಕ್ಕೂ ಯೂಸ್ ಮಾಡೋದು. ಇದಕ್ಕೆ ಬೇರೆ ಗೊಬ್ಬರ ಯಾವುದೂ ಹಾಕೋದಿಲ್ಲ ನಾನು. ಕೊಟ್ಟಿಗೆ ಗೊಬ್ಬರ ಎಲ್ಲದಕ್ಕೂ ನಾನು ಕೊಟ್ಟಿಗೆ ಗೊಬ್ಬರನೇ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಇದನ್ನೆಲ್ಲ ಹಾಕಿ ಇವಾಗ ಎಲ್ಲ ಸಸಿಗಳ್ಗೂ, ಸೇವಂತಿಗೆ ಸಸಿಗಳ್ಗೂ ಇದನ್ನೇ ಹಾಕೋದ್ರಿಂದ ಸಸಿಗಳು ತುಂಬ ಚೆನ್ನಾಗಿ ಬೆಳಿತವೆ. ಎಲ್ಲದಕ್ಕೂ ನಾನು ಇದೇ ರೀತಿ ಹಾಕ್ಕೊಳ್ಳೋದು. ಅಲ್ಲೆಲ್ಲ ಒಂದೊಂದು ಸೊಪ್ಪು ನಾನು ಮಧ್ಯದಲ್ಲೆಲ್ಲ ಸೊಪ್ಪು ಇಟ್ಟಿದ್ದೀನಿ. ಸೇವಂತಿಗೆ ಸಸಿಗಳು ಇದ್ದಾವೆ, ಅಲ್ಲಿ ಸೊಪ್ಪು ಇದೆ. ನನಗೆ ಹೂವೂ ಬರಬೇಕು ಮತ್ತು ಸೊಪ್ಪು ಮನೆಗೆ ಆವಾಗವಾಗ ಸಿಗ್ತಾ ಇರಬೇಕು ಅಂತ ನಾನು ಈ ರೀತಿ ಮಾಡ್ಕೋತಾ ಇರ್ತೀನಿ ಗಾರ್ಡನ್ನಲ್ಲಿ. ನಮ್ಮ ಗಾರ್ಡನ್ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಾನು ಮಾಡೋ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋನ ಶೇರ್ ಮಾಡಿ. ನೀವು ಈ ರೀತಿ ಕಾಣಿಸ್ತಾ ಇದೆ ನೋಡಿ. ನಾನು ಗೊಬ್ಬರ ಹಾಕಿದ್ಮೇಲೆ ಡೈಲಿ ಮಳೆ ಬರೋದ್ರಿಂದ ಬೇಗನೆ ಬಂದುಬಿಡುತ್ತೆ, ಗಿಡಗಳು ತುಂಬ ಚೆನ್ನಾಗಿ ಬರ್ತವೆ ಈ ಗೊಬ್ಬರ ಹಾಕೋದ್ರಿಂದ. ನಾನೊಂದು ಇದನ್ನು ಹಾಕ್ಕೊಂಡಿದ್ದೀನಿ ನೋಡಿ, ಕರಿಬೇವಿನ ಗಿಡ. ಅದಂತೂ ತುಂಬ ಚೆನ್ನಾಗಿ ಬಂದಿದೆ. ಅದು ತುಂಬ ಚಿಕ್ಕ ಸಸಿಯಾಗಿತ್ತು ಲಾಸ್ಟ್ ಇಯರಲ್ಲಿ. ಇವಾಗ ನೋಡಿ ಅದು ಎಷ್ಟು ದೊಡ್ಡ ಸಸಿಯಾಗಿ ಬೆಳ್ಕೊಂಡಿದೆ. ನಾನು ಇದೇ ಗೊಬ್ಬರ ಹಾಕೋದು, ಅದಕ್ಕೂ ಇಷ್ಟು ಉದ್ದ ಆಗಿದೆ ನೋಡಿ. ಇವತ್ತಿನ ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.